ಹೋದ್ವಾರ ಅಲ್ಲ ಅದ್ರ ಹೋದ್ವಾರ ಇಡೀ ಮನೆ ಸೇರ್ಕೊಂಡು ರಿಷಾ ಗ್ರೂಪ್ ಹೋದ್ರು. ಹೋದ್ವಾರ ಇಡೀ ಮನೆ ಸೇರ್ಕೊಂಡು ಧ್ರುವಂತ ಗ್ರೂಪ್ ಹೋದ್ರು. ಆದ್ರೆ ಈ ವಾರ ಗಿಲ್ಲಿ ಮತ್ತೆ ರಘು ಸೇರ್ಕೊಂಡು ಇಡೀ ಮನೆ ರೇಂಜ್ ನಮ್ಮ ಅಶ್ವಿನಿ ಗೌಡ ಅವ್ರ ಗ್ರೂಪ್ ತವ್ರೆ. ಆಗ್ಲಿ ಬಿಡಿ. ಅವ್ನ್ ಗಿಲ್ಲಿ GIL ಎಲ್ಲ ಗಿಲ್ಲಿ ಕಾಮಿಡಿಯನ್ ಅಂತ ನೀನ್ ಏನ್ ಮಾಡಿದ್ರು ಓಕೆನಾ, ಒಬ್ಬರನ್ನ ತೇಜವಾದಿ ಮಾಡೋದು ಎಷ್ಟು ಸರಿ. ಅಕ್ಕ ಯಾಕೋ ಸತ್ಯ ಹರೀಶನ್ ಕೊನೆ ಮೊಮ್ಮಗಳು ತರ ಮಾತಾಡ್ತಾರಲ್ಲ. ಯಾಕಕ್ಕ ರಕ್ಷಿತನ್ ಬಟ್ಟೆ ಎಲ್ಲ ಎಸ್ಬಿಟ್ಟು ನೀನ್ ಎಲ್ಲಿಂದ ಬಂದಿದ್ದೆ ಅಂತ ಗೊತ್ತಾಗುತ್ತೆ ಅಂದಿದ್ದು. ಶೀಸ್ ಎಸ್ ಅಂದಿದ್ದು ಎಲ್ಲ ಮರ್ತೋಗ್ಬಿಟ್ರ. ನಮ್ಮನ್ನೊಬ್ರು ಅಷ್ಟು ಗೌರವ ತೋರ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ. ಈ ಅಕ್ಕಂಗ್ ಪ್ರತಿ ಸಲ ಓಟ್ ಹಾಕ್ಬಿಟ್ಟು ಉಳಿಸ್ತಾ ಇರೋದು ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಅಲ್ಲ ನಾನಂತೂ ಆಗ್ತಿಲ್ಲ. ನಂಗೆ ಗೊತ್ತಿರೋ ಎಷ್ಟೊಂದ್ ಜನ ಕೇಳಿದ್ರೆ ಅವರು ಆಗ್ತಾ ಇಲ್ಲ. ಅಕ್ಕನ್ ಪ್ರತಿ ಸಲ ಓಟ್ ಹಾಕ್ಬಿಟ್ಟು ಉಳಿಸ್ತಾ ಇರೋದು ಯಾರು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಗೇಮ್ ಅಲ್ಲಿ ಗುರು ನಂಗೆ ನಿಯತ್ತಾಗಳಿದ್ದು ಬ್ಲೂ ಟೀಮ್ ಅಂತ ಅನಿಸ್ತು. ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ತಮ್ಮ ಇವಾಗ ತಾಯಿ ರುಬ್ಬೋಗಿದ್ದ ಅಕ್ಕ ಸಮಾಧಾನ ಮಾಡ್ಕಂತಿದ್ರು. ಅಷ್ಟ್ ಬೇಗ ಅಣ್ಣ ಬಂದ್ಬಿಟ್ರು. ಪರಮಾನಂದ ಊಟ ಮಾಡಿ ಫಸ್ಟ್. ಅಭಿಮಾನನ್ ಕುಂತ್ಕೊಂಡು ತಿನ್ನಕ್ ಮನ್ಸ್ ಬರುತ್ತಾ? ನನಗ್ ನಾನೇ ಸ್ಟ್ಯಾಂಡ್ ತಗೋತೀನಿ. ಓ ಉಪವಾಸ ಸತ್ಯಾಗ್ರಹ ಅಕ್ಕ ನಿಮ್ಗೆ ಹಿಂಗೆಲ್ಲ ಮಾಡ್ರೆ ನ್ಯಾಯ ಸಿಗಲ್ಲ. ನೀವು ನಮ್ ಬೀಜ ಅಂತ ಥೈಲ್ಯಾಂಡ್ ವರ್ಗೂ ಪಾದಯಾತ್ರೆ ಮಾಡಿ ಅವಾಗ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮ್ಮನ್ನ ತಡೆದಿರುವವರು ಯಾರು? ನಿನ್ನೆ ಎಪಿಸೋಡ್ ಅಲ್ಲಿ ನಂಗೆ ಹೆವಿ ಇಷ್ಟ ಅಂದ್ರೆ ಧ್ರುವಂತ್ ಗುರು. ಅಶ್ವಿನಿ ಮೇಡಮ್ ಎಷ್ಟೇ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡಿದ್ರು ಒಂದು ಚೂರು ಮ್ಯಾನಿಪುಲೇಟ್ ಆಗದಿರ ನಾ ಆಡೇ ಆಡ್ತೀನಿ ಅಂತ ಆಡಿ ಸೋಲ್ತಾ ಇರೋ ಟೀಮ್ ನ ಗೆಲ್ಲಿಸ್ಕೊಟ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಈ ಸಲ ನಾಮಿನೇಟ್ ಆಗಿರೋದನ್ನೆಲ್ಲ ನೋಡಿದ್ರೆ ನನ್ ಪ್ರಕಾರ ಅಭಿಷೇಕ್ ಹೋಗ್ಬೋದು ಗುರು. ನಿಮ್ ಪ್ರಕಾರ ಯಾರು ಹೋಯ್ತಾರ ಅಂತ ಕೆಳಗಡೆ ಕಮೆಂಟ್ ಮಾಡಿ.